ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರೆಲ್ಲ ಯೂಟ್ಯೂಬರ್ಸ್ಗಳು ಈ ಒಂದು ವಿಡಿಯೋನ ನೋಡತ್ತಿರಲಿ, ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡು ದುಡ್ಡು ಮಾಡತ್ತಿದ್ದೀರಪ್ಪ ಅಂದ್ರೆ ನಿಮಗೆ ಯೂಸ್ಫುಲ್ ಆಗುವಂಥ ಇನ್ನೂ ಒಂದು ಸೆಟ್ಟಿಂಗ್ಸ್ ಹೇಳ್ತಾನು. ಆ ಒಂದು ಸೆಟ್ಟಿಂಗ್ಸ್ ನೀವು ಇಟ್ಕೊಂಡಿರಪ್ಪ ಅಂದ್ರೆ ನೀವು ಇನ್ನೊಂದು ಸೈಡ್ನಾಗ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ. ಯಾವ ಒಂದು ಅರ್ನಿಂಗ್ಸು, ಯಾವ ಒಂದು ಸೆಟ್ಟಿಂಗ್ಸ್ ಇಟ್ಕೋಬೇಕು ಅಂದ್ರೆ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ಎಲ್ಲನೂ ತಿಳಿಸ್ಕೊಡ್ತಾನು. ನೀವು ಮಾಡುವಂಥ ಕೆಲಸ ಇಷ್ಟ. ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಬೇಕು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ, ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಬೇಕು. ಮತ್ತು ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ. ಈ ಒಂದು ವಿಡಿಯೋಕ್ಕೆ ಇಲ್ಲಂದ್ರೂ 50 ಲೈಕ್ನ ಎಕ್ಸ್ಪೆಕ್ಟ್ ಮಾಡೋದನ್ನು, ಆದಷ್ಟು 50 ಲೈಕ್ನ ಕಂಪ್ಲೀಟ್ ಮಾಡಿರಿ. ಬರೀ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಅಂದ್ರೆ ಯಾವ ಒಂದು ಸೆಟ್ಟಿಂಗ್ಸ್ನ ಇಟ್ಕೊಂಡ್ರೆ ನಾವು ಇನ್ನೊಂದು ಸೈಡ್ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ, ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಬ್ರೌಸ್ ಫ್ಯೂಚರ್ದಾಗ ಅಂದ್ರೆ ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡಬೇಕು. ಅಲ್ಲಿ ನೀವು PC ಮೋಡ್ನಾಗ ಯೂಸ್ ಮಾಡಬೇಕು. ಓಪನ್ ಮಾಡಿ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ, ನಾನು ನಿಮ್ಗೆ ಸಿಂಪಲ್ಲಾಗಿ ತೋರಿಸ್ತೀನಿ, ನೋಡ್ಬೋದು. ಸಾರಿ, ಅಲ್ಲಿ ನಿಮಗೆ ಸಿಂಪಲ್ಲಾಗಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ತೋರಿಸಿ ನೋಡ್ಬೋದು. ಇಲ್ಲಿ ಡ್ಯಾಶ್ಬೋರ್ಡು, ಅನಾಲಿಟಿಕ್ಸು, ಕಂಟೆಂಟು ಮತ್ತು ಅರ್ನು, ಕಮೆಂಟು ಎಲ್ಲನೂ ಇಲ್ಲಿ ಕೊಟ್ಟಿರ್ತಾನಲ್ಲ. ಅಲ್ಲಿ ಒಂದು ಟ್ಯಾಬ್ಗಳನ್ನ ಕೊಟ್ಟಿರ್ತಾನೆ, ಪ್ರತಿಯೊಂದು ಆಪ್ಷನ್ಗಳು ಕೊಟ್ಟಿರ್ತಾನು. ಅಲ್ಲಿ ನೀವು ಅರ್ನ್ ಅಂತೇಳಿ ಒಂದು ಆಪ್ಷನ್ ಐತೆ, ನೋಡ್ಬೋದು. ಅಲ್ಲಿ ನಿಮಗೆ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾನು. ಆ ಒಂದು ಅರ್ನ್ ಅನ್ನೋ ಒಂದು ಆಪ್ಷನ್ನ ನೀವು ಓಪನ್ ಮಾಡಬೇಕು. ಆ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಇದು ಯಾರಿಗೆ ಹೇಳತ್ತನಪ್ಪ ಅಂದ್ರೆ, ಮಾನಿಟೈಸೇಷನ್ನ ಯಾರಿಗೆಲ್ಲ ಆನ್ ಐತ್ಲೆ, ಮೋನೋ ಯಾರಿಗೆಲ್ಲ ಎನೇಬಲ್ ಐತ್ಲೆ. ಸೊ ಫ್ರೆಂಡ್ಸ್, ಅಂಥವ್ರಿಗೆ ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಆಕೈತೆ. ಎಲ್ಲರಿಗೂ ಯೂಸ್ಫುಲ್ ಆಗೋದಿಲ್ಲ. ಸಾರಿ ಫ್ರೆಂಡ್ಸ್, ಮಾನಿಟೈಸೇಷನ್ದಾಗ ಎರಡನೇ ಒಂದು ಟೈಪ್ನಾಗ ಅರ್ನಿಂಗ್ಸ್ ಮಾಡೋದ್ರ ಬಗ್ಗೆ ಅಷ್ಟೇ ಐತಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು, ಆದರೆ ಮುಂದಕ್ಕೆ ಯೂಸ್ಫುಲ್ ಆಗ್ಬೋದು. ಇವತ್ತು ನೀವು ಯೂಟ್ಯೂಬರ್ ಆಗಿದ್ರಪ್ಪ ಅಂದ್ರೆ, ವಿಡಿಯೋಗಳನ್ನ ಹಾಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿರಪ್ಪ ಅಂದ್ರೆ, ನೀವು ಕೂಡ ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೋಬೋದು. ಇದನ್ನು ನೋಡ್ಬೋದು. ಇಲ್ಲಿ ಮತ್ತು ಇಲ್ಲಿ ಅರ್ನ್ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಸಿನ್ಲೆ. ಅಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು, ಮ್ಯಾಲೆ ಕೊಟ್ಟಿರ್ತಾನೆ ಬ್ರ್ಯಾಂಡೆಡ್ ಕಂಟೆಂಟ್ ಅಂತೇಳಿ. ಬ್ರ್ಯಾಂಡೆಡ್ ಕಂಟೆಂಟ್ ಅಂತೇಳಿ ಕೊಟ್ಟಿದ್ರಪ್ಪ ಅಂದ್ರೆ ನೀವು ಎಲಿಜಿಬಲ್ ಅದಿರಿ ಅನ್ನಂಗೆ. ಅದನ್ನು ಕೊಟ್ಟಿರಲಿಲ್ಲಪ್ಪ ಅಂದ್ರೆ ನೀವು ಎರಡನೇ ಥರ ಅರ್ನಿಂಗ್ಸ್ ಮಾಡೋಕೆ ಎಲಿಜಿಬಲ್ ಇಲ್ಲ ಅನ್ನಂಗೆ. ಅಲ್ಲಿ ಸಿಂಪಲ್ಲಾಗಿ ನೀವು ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟಿರ್ತಾನೆ, ನೋಡ್ಬೋದು. ಅಲ್ಲಿ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡಿರಿ. ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡೋಣ, ಒಂದು ಪ್ರೊಫೈಲ್ ಪೇಜ್ ಅಂದ್ರೆ ಒಂದು ಫಾರ್ಮ್ ಓಪನ್ ಆಗೈತೆ. ಆ ಒಂದು ಫಾರ್ಮ್ನ ನೀವು ನೋಡ್ಕೊಂಡ್ರಪ್ಪ ಅಂದ್ರೆ ಅಲ್ಲೆಲ್ಲ ಕೇಳಿರ್ತಾನೆ. ನಿಮ್ಮ ಒಂದು ಇಮೇಲ್ ID ಕೊಟ್ಟಿರ್ತಾನು, ಮತ್ತು ನಿಮ್ಮ ಒಂದು ಆಫರ್ ಹೆಸರು ಕೊಟ್ಟಿರ್ತಾನೆ, ಆಫರ್ ಪ್ರೈಸ್ ಅಂತೇಳಿ. ಅಂದ್ರೆ ನೀವು ಪ್ರಮೋಟ್ ವಿಡಿಯೋಗಳು ಮಾಡ್ತಿರ್ತೀರಿ, ನೋಡ್ಬೋದು. ನೀವು ಇಲ್ಲಿ ಪ್ರಮೋಷನ್ ವಿಡಿಯೋಗಳು ಬರ್ತಿರ್ತಾವೆ, ಸ್ಪಾನ್ಸರ್ಶಿಪ್ ಅಂತೇಳಿ. ಅಂದ್ರೆ ಆ ಥರದ ಕೆಲವೊಂದಿಷ್ಟು ಕಂಪ್ನಿಗಳ್ನ ನೀವು ಪ್ರಮೋಟ್ ಮಾಡಿಸಿ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ಈ ಒಂದು ಅಪ್ಲಿಕೇಶನ್ದಾಗ ಈ ಒಂದು 2 ಟೈಪ್ಸ್ ಅರ್ನಿಂಗ್ಸ್ ಒಳಗೆ ಈ ಥರ ಅರ್ನಿಂಗ್ಸ್ ಅನ್ನೋದು ಬರ್ತೈತಿ. ಅದನ್ನು ನಾನು ನಿಮ್ಗೆ ಹೇಳತ್ತೀನಿ. ಸ್ಪಾನ್ಸರ್ಶಿಪ್ಲಿ ಆಲ್ರೆಡಿ ಅರ್ನಿಂಗ್ಸ್ ಮಾಡ್ತಿರ್ತಾರಲ್ಲ, ಅವರೆಲ್ಲ ಹೆಂಗೆ ಅರ್ನಿಂಗ್ಸ್ ಮಾಡ್ತಾರಪ್ಪ ಅಂದ್ರೆ, ಸ್ಪಾನ್ಸರ್ಶಿಪ್ಲಿ ಈ ಥರ ನೀವು ಬ್ರ್ಯಾಂಡೆಡ್ ಕಂಟೆಂಟ್ನ ಇಟ್ಕೊಂಡ್ಬಿಟ್ಟು ಅರ್ನಿಂಗ್ಸ್ ಅನ್ನೋದು ಮಾಡ್ತಾರೆ. 80 to 90% ಪೀಪಲ್ಸ್ಗಳು ಈ ಥರ ಅರ್ನಿಂಗ್ಸ್ ಮಾಡ್ತಾರೆ. ಇನ್ನು 10% ಪೀಪಲ್ಸ್ಗಳು ಹೊಸ ಯೂಟ್ಯೂಬರ್ ಇರ್ತಾರಲ್ಲ, ಅವ್ರಿಗೆ ಅದು ಗೊತ್ತಿರೋಂಗಿಲ್ಲ ಯಾವ ಥರ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ. ಸೊ ಫ್ರೆಂಡ್ಸ್, ಅವ್ರಿಗೆ ಹೇಳತ್ತನು ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತೇಳಿ. ಈ ಥರ ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೊಂಡು ಅರ್ನಿಂಗ್ಸ್ ಅನ್ನೋದು ಮಾಡ್ತಾರೆ. ನೀವು ಕೂಡ ಮಾಡ್ತಂದ್ರೆ ಈ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೋಬೇಕು. ಆಪ್ಷನ್ ಇತ್ತಪ್ಪ ಅಂದ್ರೆ ಭಾಳ ಚಲೋ. ನೀವೇನಾರು ಅರ್ನಿಂಗ್ಸ್ ಅನ್ನೋದು ಮಾಡ್ತಿದ್ರಪ್ಪ ಅಂದ್ರೆ ಯೂಟ್ಯೂಬ್ನಾಗ ಈ ಒಂದು ಆಪ್ಷನ್ ಆಲ್ಮೋಸ್ಟ್ ಅಲ್ಲಿ ಕೊಟ್ಟೇ ಬಿಟ್ಟಿರ್ತಾನೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲೆಲ್ಲ ಕೇಳ್ತಾನು. ನೀವು ಒಂದು ಕಂಪ್ನಿ ನಡೆಸತ್ತಿದ್ರಪ್ಪ ಅಂದ್ರೆ ಕಂಪ್ನಿ ಐತಿ ಹೇಳಬೇಕು. ಆ ಒಂದು ಕಂಪ್ನಿ ಹೆಸರನ್ನ ಹಾಕ್ರಿ ಅಂತ ಹೇಳ್ತಾರೆ. ಕಂಪ್ನಿ ಇಲ್ಲಪ್ಪ ಅಂದ್ರೆ ನಾವು NA ಅಂತೇಳಿ ಹಾಕ್ಬೇಕು. ಅಲ್ಲಿ NA ಅಂತೇಳಿ ಹಾಕಬೇಕು. ಎಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಕಂಪ್ನಿ ಹೆಸರು ಇಲ್ಲಿ ಕೇಳಿರ್ತಾನಲ್ಲ, ಅಲ್ಲಿ ಕಂಪ್ನಿ ಹೆಸರು ಕೇಳಿದಲ್ಲಿ NA ಅಂತ ಹಾಕ್ರಿ. ನಿಮ್ಮ ಒಂದು ಇಮೇಲ್ ID ಕೇಳ್ತಾನಲ್ಲ, ಯಾವ ಒಂದು ಇಮೇಲ್ ID ಮುಖಾಂತರ ನಾವು ಸ್ಪಾನ್ಸರ್ಶಿಪ್ನ ನಿಮಗೆ ಮೇಲ್ ಮಾಡಬೇಕು ಅಂತೇಳಿ ಕೇಳ್ತಾನಲ್ಲ, ಅಲ್ಲೇ ನೀವು ಒಂದು ಇಮೇಲ್ ID ಎಂಟ್ರ್ ಮಾಡ್ಬೇಕು. ಮತ್ತು ಪ್ರೈಸ್ ಮನಿ, ನೀವು ಎಷ್ಟಕ್ಕೆ ನೀವು ಸ್ಪಾನ್ಸರ್ಶಿಪ್ನ ನೀವು ತೊಗೋತೀರಿ ಅಂತೇಳಿ ಅಲ್ಲಿ ಒಂದು ಪ್ರೈಸ್ ಮನಿನ ನೀವು ಇಲ್ಲಿ ಫಿಕ್ಸ್ ಮಾಡಬೇಕು. ಈ ಒಂದು ಪ್ರೈಸ್ ಮನಿನ ನೀವು ಫಿಕ್ಸ್ ಮಾಡಿದ ಮೇಲೆ ನಾವು ಒಳಗೆ ಚೇಂಜ್ ಮಾಡ್ಕೋಬೋದು ಅಂತ ನನಗೆ ಕೇಳ್ಬೋದು. ಚೇಂಜ್ ಮಾಡ್ಕೋಬೋದು, ಇಲ್ಲತ್ತಲ್ಲ. ಆದರೆ ನೀವು ಕರೆಕ್ಟಾಗಿ ಹೇಳ್ತಾನು, ಮ್ಯಾಕ್ಸಿಮಮ್ ಇಲ್ಲ ಮಿನಿಮಮ್ ಇಲ್ಲ ಅಂದ್ರೂ 6 ತಿಂಗಳಂತೂ ಬೇಕು. ನೀವು ಸ್ಪಾನ್ಸರ್ಶಿಪ್ನ ಪ್ರೈಸ್ ಏನು ಕೊಟ್ಟಿರ್ತಿಲ್ಲ, ಆ ಒಂದು ಪ್ರೈಸ್ನ ನೀವು ಚೇಂಜ್ ಮಾಡ್ಕೊತಂದ್ರೆ ಮ್ಯಾಕ್ಸಿಮಮ್ 6 ತಿಂಗಳಂತೂ ಬೇಕು, ಅಥವಾ ಮಿನಿಮಮ್ 6 ತಿಂಗಳಂತೂ ಬೇಕು. ಇಷ್ಟು ನೀವು ಮಾಡ್ಕೊಂಡ್ರಪ್ಪ ಅಂದ್ರೆ ಸಾಕು. ನೀವು ಒಂದು ಬ್ರ್ಯಾಂಡೆಡ್ ಕಂಟೆಂಟ್ ಏನಾಗೈತಿಪ್ಪ ಅಂದ್ರೆ ಎನೇಬಲ್ ಆಗೈತಿ. ನೀವು ಆರಾಮಾಗಿ ಸ್ಪಾನ್ಸರ್ಶಿಪ್ನ ನೀವು ಪಡ್ಕೊಂಡು ವಿಡಿಯೋ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಇದು 2 ಟೈಪ್ಸ್ ಆಫ್ ಅರ್ನಿಂಗ್ಸ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಮಾನಿಟೈಸೇಷನ್ ಯಾರೆಲ್ಲ ಆನ್ ಐತ್ಲೆ, ಎಲಿಜಿಬಲ್ ಐತಾರಲ್ಲ, ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತು ನೀವು ಕೂಡ ಮುಂದಿನ ಒಂದು ಫ್ಯೂಚರ್ದಾಗ ಈ ಒಂದು ಫ್ಯೂಚರ್ನ ಪಡ್ಕೊತ ಅಂದ್ರೆ ಮಾನಿಟೈಸೇಷನ್ನ ಜಲ್ದಿ ಆನ್ ಮಾಡ್ಕೋರಿ. ಫುಲ್ ಹಾರ್ಡ್ ವರ್ಕ್ನ
ಯೂಟ್ಯೂಬ್ನ್ಯಾಗ ಸ್ಟಾರ್ಟ್ ಮಾಡಿರಿ. ಸೊ ಫ್ರೆಂಡ್ಸ್ ನಾನು ಕೂಡ ಈಗ ಫುಲ್ ಹಾರ್ಡ್ ವರ್ಕ್ ಮಾಡತ್ತನು. ಡೈಲಿ ಇಲ್ಲಾಂದ್ರೆ 3 ವಿಡಿಯೋ ಒಂದು ಹಾಕಿ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಡೈಲಿ ವಿಸಿಟ್ ಕೊಡ್ತಿರ್ತಾರಲ್ಲ ಅವ್ರಿಗಂತೂ ಗೊತ್ತಾಗೈತಿ ನಾನು ಒಂದು ವಿಡಿಯೋಗಳು ಡೈಲಿ 3 ಇರ್ತಾವೆ ಅಂತೇಳಿ. ಸೊ ಫ್ರೆಂಡ್ಸ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.